ಬೆಂಗಳೂರಿನ ಬೇಗೂರು ಪೊಲೀಸರು ಬೈಕ್ ಹಾಗೂ ಮನೆ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಇಮ್ತಿಯಾಜ್ ಅಲಿಯಾಸ್ ಚಾಕು ಬಂಧಿತ ಆರೋಪಿ. ಈ ಹಿಂದೆ ಹಲವು ಬಾರಿ ಕಳ್ಳತನ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಆರೋಪಿ ಇಮ್ತಿಯಾಜ್ ಜೈಲಿಂದ ಬಂದು ಮತ್ತೆ ಕಳ್ಳತನಕ್ಕೆ ಇಳಿದಿದ್ದ. ಕದ್ದ ಚಿನ್ನವನ್ನ ಅಡವಿಟ್ಟು ಶೋಕಿ ಮಾಡುತ್ತಿದ್ದ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಘಟನಾ ಸಂಬಂಧ ಬೇಗೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಬಳಿ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಎಸ್ಯುವಿ 700 ಕಾರಿನಲ್ಲಿ ಬಂದ ಯುವಕ ಅಜಾಗರೂಕವಾಗಿ ವಾಹನ ಚಲಾಯಿಸಿ ಪುಂಡಾಟ ಮೆರೆದಿದ್ದಾನೆ. ಅಲ್ಲದೆ ಅನಗತ್ಯವಾಗಿ ನಿರಂತರವಾಗಿ ಹಾರ್ನ್ ಮಾಡಿ ರಸ್ತೆಯಲ್ಲಿ ಗದ್ದಲ ಸೃಷ್ಟಿಸಿದ್ದಾನೆ. ಈ ಸಂದರ್ಭದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ದ್ವಿಚಕ್ರ ವಾಹನ ಹಾಗೂ ಒಂದು ಕಾರು ಜಖಂಗೊಂಡಿದೆ. ಯುವಕನ ಪುಂಡಾಟ ಪ್ರಶ್ನಿಸಿದ ಜನರ ಜೊತೆ ಮಾತಿನ ಚಕಮಕಿ ಕೂಡ ನಡೆಸಿದ್ದಾನೆ. ನಮ್ಮಪ್ಪಂದೇ ಕಾರು, ನನ್ನ ಹತ್ರ ಇನ್ನೂ 5 ಕಾರಿದೆ, ಏನ್ ಕಿತ್ಕೊಂತೀಯ ಅಂತ ದರ್ಪ ತೋರಿದ್ದಾನೆ. ಇಷ್ಟಾದರೂ ಪುಂಡಾಟ ಮೆರೆದ ಯುವಕನ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಕೇಂದ್ರ ಸರ್ಕಾರ ಜೋಳ ಖರೀದಿ ಪ್ರಮಾಣವನ್ನ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿ ಬಳ್ಳಾರಿಯಲ್ಲಿ ರೈತರು ಹೋರಾಟ ನಡೆಸಿದ್ರು. ಸದ್ಯ ಕೇಂದ್ರ ಸರ್ಕಾರ 10 ಕ್ವಿಂಟಾಲ್ ಜೋಳ ಮಾತ್ರ ಖರೀದಿ ಮಾಡ್ತಿದೆ. 10 ರಿಂದ 20ಕ್ಕೆ ಜೋಳ ಖರೀದಿ ಪ್ರಮಾಣ ಹೆಚ್ಚಳ ಮಾಡಬೇಕು. ರೈತರಿಂದ 74,269 ಕ್ವಿಂಟಾಲ್ ಜೋಳ ಖರೀದಿಸಲಾಗಿದೆ. ಇನ್ನೂ ಸಾಕಷ್ಟು ಜೋಳ ಇದ್ದು ರೈತರಿಂದ 20 ಕ್ವಿಂಟಾಲ್ ಖರೀದಿ ಮಾಡಬೇಕು ಅಂತ ಮಾಜಿ ಶಾಸಕ MS ಸೋಮಲಿಂಗಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಜನವಸತಿ ಪ್ರದೇಶಕ್ಕೆ ಆವೇಶಭರಿತವಾಗಿ ಕಾಡಾನೆಯೊಂದು ನುಗ್ಗಿದ್ದು ಕಂಡು ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಹಸುಗಳು ಹಗ್ಗ ಕಿತ್ಕೊಂಡು ಓಡಿ ಹೋಗಿವೆ. ಮೂಡಿಗೆರೆ ತಾಲೂಕಿನ ಆಲೇಖಾನ್ ಹೊರಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾಡಾನೆ ಆಕ್ರೋಶದಿಂದ ಕೊಟ್ಟಿಗೆಗೆ ಸೊಂಡಿಲಿನಿಂದ ತಿವಿದ ಹಿನ್ನೆಲೆ ಹಸುಗಳು ಬಚಾವಾಗಿವೆ. ಬಿಳಿಗೌಡ ಎಂಬುವರ ಮನೆ ಬಳಿ ಬಂದಿದ್ದ ಒಂಟಿ ಸಲಗವನ್ನ ಓಡಿಸಲು ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಒಂದು ಕಡೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದ್ರೆ ಮತ್ತೊಂದೆಡೆ ಕಾಡಾನೆ ಹಾವಳಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕುಖ್ಯಾತ ಮನೆಗಳ್ಳ ಏಡ್ಸ್ ಮುರುಗನ್ ಸಹಚರನನ್ನ HAL ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ದಿನಕರನ್ ಹಾಗೂ ರಘುರಾಮ್ ಬಂಧಿತ ಆರೋಪಿಗಳು. ಈ ಹಿಂದೆ ಬೆಂಗಳೂರಿನ ಪೊಲೀಸರಿಗೆ ತಲೆನೋವಾಗಿದ್ದ ಏಡ್ಸ್ ಮುರುಗನ್ ಸಹಚರರಾಗಿದ್ದ ಆರೋಪಿಗಳು ಕಾರ್ನ ಜಾಕ್ ರಾಡ್ ಬಳಸಿ ಮನೆ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ರು. ಬಂಧಿತರಿಂದ 600 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಘಟನಾ ಸಂಬಂಧ HAL ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ 3 ಹೆಂಡತಿಯರ ಮುದ್ದಿನ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಬಾಜಾನ್ ಬಂಧಿತ ಆರೋಪಿ 9 ಮಕ್ಕಳ ಸಂಸಾರ ಸಾಗಿಸಲು ಅಪ್ರಾಪ್ತ ಮಗನೊಂದಿಗೆ ಸೇರಿ ಕಳ್ಳತನ ಮಾಡುವುದನ್ನೇ ಈತ ಕಾಯಕ ಮಾಡಿಕೊಂಡಿದ್ದ. ಆರೋಪಿ ಮನೆಯಲ್ಲಿದ್ದ 49 ಗ್ರಾಂ ಚಿನ್ನಾಭರಣ, 700 ಗ್ರಾಂ ಬೆಳ್ಳಿಯ ವಸ್ತು ಹಾಗೂ 2,000 ನಗದು ಕಳುವು ಮಾಡಿದ್ದ. ದೂರಿನನ್ವಯ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ಅಜ್ಜಿ ಮನೆಯಲ್ಲಿಯೇ ಕಳ್ಳತನ ಮಾಡಿದ್ದ ಮೊಮ್ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಿಥುನ್ ಬಂಧಿತ ಆರೋಪಿ. ಅಜ್ಜಿ ಬಳಿ ಆಟೋ ಕೊಡಿಸುವಂತ ಮಿಥುನ್ ಕೇಳಿದ್ದ. ಆದ್ರೆ ಅಜ್ಜಿ ಆಟೋ ಕೊಡಿಸೋದಿಲ್ಲ ಅಂತ ಹೇಳಿದ್ದಾರೆ. ದುಡ್ಡಿದ್ರೂ ತನಗೆ ಆಟೋ ಕೊಡಿಸಲಿಲ್ಲ ಅಂತ ಅಜ್ಜಿ ಮನೆ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದಾನೆ. ನಕಲಿ ಕೀ ಮಾಡಿಸಿ ಮನೆಯಲ್ಲಿದ್ದ 81 ಗ್ರಾಂ ಚಿನ್ನಾಭರಣ ಹಾಗೂ 9 ಲಕ್ಷ ನಗದು ಕಳ್ಳತನ ಮಾಡಿದ್ದ. ಘಟನಾ ಸಂಬಂಧ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.